ಮಡೆನೂರು ಮನು ಮನವಿಗೆ ಕ್ಯಾರೆ ಎನ್ನದ ಶಿವಣ್ಣ ಧ್ರುವ ದರ್ಶನ್ ಬಗ್ಗೆ ನಾಲಿಗೆ ಹರೆಬಿಟ್ಟಿದ್ದ ಮನು, ಈ ಮಡೆನೂರು ಮನು ಆತನ ಮನವಿಗೆ ಶಿವರಾಜ್ ಕುಮಾರ್ ಕ್ಯಾರೆ ಅಂತ ಇಲ್ಲ. ಶಿವಣ್ಣ ಧ್ರುವ ದರ್ಶನ್ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದ ಮನು, ಶಿವಣ್ಣ ಸಾವಿನ ಬಗ್ಗೆ ಮಾತನಾಡಿದ್ದಂತಹ ಮಡೆನೂರು ಮನು ಧ್ರುವ ಸರ್ಜಾ ಬಳಿ ಹೋಗಿ ಕ್ಷಮೆ ಕೇಳಿದ್ದ ಮನು. ಧ್ರುವ ಸಲಹೆಯಂತೆ ಶಿವಣ್ಣ ದರ್ಶನ್ ಮನೆ ಬಳಿಯೂ ಕೂಡ ಮನು ಹೋಗಿದ್ದ. ಶಿವಣ್ಣನ ಮನೆ ಗೇಟ್ ಕೂಡ ತೆರೆಯಲಿಲ್ಲ ಮನುಗೆ. ಹೆಂಡತಿ ಮಗಳ ಜೊತೆ ಶಿವಣ್ಣನ ಮನೆ ಹತ್ತಿರ ಹೋಗಿದ್ದ ಮನು. ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗಿದ್ರು ಮನುಷ್ಯ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಪಾಲಾಗಿ ರಿಲೀಸ್ ಆಗಿದ್ದಂತಹ ಮಡೆನೂರು ಮನು, ಹಾಗಾದ್ರೆ ಈತ ಯಾಕೆ ಹೋದ, ಏನು ಮಾಡಿದ, ಕುಲದಲ್ಲಿ ಕೀಳಿ ಯಾವುದು ಅನ್ನೋ ಸಿನಿಮಾದ ನಾಯಕ ಮನು. ನಾಟಕ ಕಂಪನಿಗಳಲ್ಲಿ 16 ವರ್ಷಗಳು ಕೆಲಸ ಮಾಡಿಕೊಂಡು ಕಲೆಯನ್ನು ಗಿಟ್ಟಿಸಿಕೊಂಡು ಸಾಕಷ್ಟು ಹಿರಿಯ ಕಲಾವಿದರ ಆಶೀರ್ವಾದವನ್ನು ಪಡೆದು ಕಲೆಯನ್ನು ಗಿಟ್ಟಿಸಿಕೊಂಡ ಅನೇಕ ಕಲಾವಿದರುಗಳಿರ್ತಾರೆ. ಅದರಲ್ಲಿ ಶಿವರಾಜ್ ಕುಮಾರ್, ಅದರಲ್ಲೂ ಕೂಡ ಅರ್ಜುನ್ ಸರ್ಜಾರ ಕುಟುಂಬಕ್ಕೆ ಬರುವಂತಹ ಧ್ರುವ, ಜೊತೆಗೆ ತೂಗುದೀಪ ಶ್ರೀನಿವಾಸ್ ಅವರ ಒಂದು ಆಶ್ರಯದಲ್ಲಿ ದರ್ಶನ್ ಕಲೆಯನ್ನು ಕಲಿತುಕೊಂಡ್ರು. ಇಂತಹ ಒಂದು ಕುಟುಂಬದ ವಿರುದ್ಧ ಇವನು ಯಾವನು ತಲೆ ಮಾಸ್ದ ಮಡೆನೂರು ಮನು ಬಾಯಿಗೆ ಬಂದ ಹಾಗೆ ಮಾತನಾಡಿದ. ಒಬ್ಬ ಮನುಷ್ಯನ ಸಾವನ್ನ ಬಯಸೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ. ಅದು 2-3 ನಾಟಕಗಳಲ್ಲಿ ಸಣ್ಣ ಸ್ಕ್ರೀನ್ನಲ್ಲಿ ಕಾಣಿಸಿಕೊಂಡ ಮಾತ್ರಕ್ಕೆ ಕಲೆ ಈತನಿಗೇನು ರಕ್ತಗತವಾಗಿ ಬಂದವರು ಹಾಗೆ ಮಾತನಾಡಿದ್ದ. ತಂದೆ ತಾತಂದಿರ ಕಾಲದಿಂದಲೂ ಕೂಡ ನಾಟಕ ಕಂಪನಿಗಳಲ್ಲಿ ಕೆಲಸ ಮಾಡಿದವರು ಇವರೆಲ್ಲ. ಅರ್ಜುನ್ ಸರ್ಜಾರ ಕುಟುಂಬ ಆಗಿರಲಿ, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಆಗಿರಲಿ, ಕಲೆ ಗಂಧ ಗಾಳಿ ಗೊತ್ತಿಲ್ಲದೆ ಇರತಕ್ಕಂತಹ ಮಡೆನೂರು ಮನು ಆ ದೃಶ್ಯ ನೋಡಿ ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪ ಪಡ್ತೀನಿ ಅಂಥೇಳಿ ಶಿವರಾಜ್ ಕುಮಾರ್ ಅವರ ಮನೆ ಬಾಗಿಲಿಗೆ ಬಂದರು. ಆ ಪಶ್ಚಾತ್ತಾಪ ಅಪರಾಧ ಅಲ್ಲ, ಪಶ್ಚಾತ್ತಾಪವನ್ನು ನಾವೆಲ್ಲರೂ ಸ್ವಾಗತ ಮಾಡೋಣ. ಪಾಪ ಏನೋ ಮನುಷ್ಯ ಸ್ವಾಭಾವಿಕ ತಪ್ಪುಗಳಾಗ್ತವೆ, ಆದರೆ ಸಾವನ್ನು ಬಯಸೋದದು ಕ್ಷಮೆ ಕೊಡಲಾರದಂಥ ತಪ್ಪ್ರಿ. ಅದು ಯಾರೇ ಆಗಿರಲಿ, ಶತ್ರುವಿನ ಸಾವನ್ನು ಕೂಡ ಬಯಸಬಾರ್ದು. ಶಿವರಾಜ್ ಕುಮಾರ್ ಸಾಯ್ಲಿ, ನಾನೇ ಮುಂದಕ್ಕೆ ಸ್ಟಾರ್ ಆಗೋದು, ಯಾವ ಸ್ಟಾರು? ಮುಖದಲ್ಲಿ ಕಲೆ ಅನ್ನೋದು ಅದರ ಯಾವ ಅಂಶವೂ ಕಾಣಿಸೋದಿಲ್ಲ. ಸೊ ಆತನ ಕುಟುಂಬ ಸಮೇತ ನಿನ್ನೆ ಧ್ರುವ ಸರ್ಜಾ ಅವರ ಮನೆಗೆ ಹೋಗಿದ್ರಂತೆ. ಆ ಪಾಪ ಆ ಮನುಷ್ಯ ದೊಡ್ಡ ಗುಣ, ಕ್ಷಮೆ ಕೊಡುವಂತಹದ್ದು. ಸೊ ಕ್ಷಮೆ ಕೊಟ್ಟಿದ್ದಾರೆ. ಆದರೆ ಶಿವರಾಜ್ ಕುಮಾರ್ ಅವರ ಹೃದಯ ತೆರಿಬೇಕು ಅಂತ ಹೇಳಿದ್ರೆ ಅವರಿಗೆ ಕೊಟ್ಟಿರ್ತಕ್ಕಂತಹ ನೋವು, ಅವರ ಸಾವಿನ ಬಗ್ಗೆ ಮಾತನಾಡಿದ್ದ ಈತ. ಯಾರು ಈ ಮಡೆನೂರು ಮನು ಅನ್ನೋ ವ್ಯಕ್ತಿ ಮಣ್ಣು ತಿನ್ನೋ ಕೆಲಸ ಮಾಡಿದ್ದ. ಸಾವಿನ ಬಗ್ಗೆ ಒಂದು ಹೆಣ್ಣು ಮಗಳನ್ನ ಕೂಡಿಟ್ಕೊಂಡು ತನ್ನ ಕಾಮತೃಷಿಯನ್ನು ತೀರಿಸಿ ಅದಾದ ನಂತರ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಆ ಪ್ರಕರಣದ ಜೈಲಿಗೆ ಹೋಗಿ ಬಂದ ಮಾಜಿ ಕೈದಿ ಈತ. ಸೊ ಈಗ ಮುತ್ತುರಾಜ್ ಅವರ ಮನೆ ಬಾಗಿಲಿಗೆ ಹೋಗಿದ್ದಾರೆ. ಗೇಟ್ ತೆರೆಯೋದು ಬಿಡಿ, ಸೆಕ್ಯೂರಿಟಿ ಜೊತೆ ಮಾತನಾಡೋಕ್ಕೆ ಸಾಧ್ಯ ಆಗಲಿಲ್ಲ ಆತನಿಗೆ. ಕಾರಣ ಮನುಷ್ಯನ ವಿಶ್ವಾಸವನ್ನು ಕಳ್ಕೊಂಡಿದ್ದಾನೀತ. ಆತನ ಸಂಭಾಷಣೆಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಮಾತುಗಳಿದಾವಲ್ಲ, ಮಂಗಗಳು ಕೂಡ ಕರುಣೆ ಕೊಡಲಾರದು, ಆ ತರಹದ ಪಾಪಕೃತ್ಯದ ಮಾತದು. ಸೊ ಈಗ ಮಡೆನೂರು ಮನು ಪಶ್ಚಾತ್ತಾಪ ಪಟ್ಟಿದ್ದಾರೆ. ಆ ಪಶ್ಚಾತ್ತಾಪವನ್ನು ನಾವು ಕೂಡ ಸ್ವಾಗತ ಮಾಡ್ತೀವಿ. ಆದರೆ ಆ ಪಶ್ಚಾತ್ತಾಪ ಎಲ್ಲಿಯವರೆಗೆ ಅನ್ನೋದೇ ಪ್ರಶ್ನೆ. ಒಂದು ದೊಡ್ಡ ಕುಟುಂಬವನ್ನು ಹೀಯಾಳಿಸಿ ಆ ಕುಟುಂಬದ ಸಾವಿನ ಬಗ್ಗೆ ಮಾತನಾಡಿ ಚಿತ್ರರಂಗದ ಅತ್ಯಂತ ಶ್ರೀಮಂತ, ಅಂದರೆ ಮನಸ್ಸಿನಲ್ಲಿ ಶ್ರೀಮಂತ ಹಿನ್ನೆಲೆ ಇರತಕ್ಕಂತಹ ರಾಜ್ ಕುಟುಂಬದ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದಂತಹ ಮಡೆನೂರು ಮನು ಈಗ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಬಾಗಿಲು ತೆರೀರಯ್ಯ ಅಂಥೇಳಿ ಅಂಗಲಾಚಿ ಬೇಡ್ಕೊತಾ ಇದ್ದಾರೆ. ಆದರೆ ಮಡೆನೂರು ಮನುವ ಕರೆಗೆ ಹೋಗೊಟ್ಟು ಬಾಗಿಲು ತೆರೆಯೋದಕ್ಕೆ ಯಾರೊಬ್ಬರು ತಯಾರಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.